ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ. ನಾನಿಲ್ಲಿ ಯಾಕೆ ನಿನ್ನೆ ಡಿಸೈನ್ ತೋರಿಸ್ತಾ ಇದ್ದೀನಿ ಅಂತಂದರೆ, ಇವತ್ತಿನ ಡಿಸೈನ್ ಇದ್ರ ಬೇಸ್ ಮೇಲೆ ಇರುತ್ತೆ. ನಿನ್ನೆ ಡಿಸೈನ್ ಇವತ್ತಿನ ಡಿಸೈನ್ಗೆ ಬೇಸ್ ಆಗಿರುತ್ತೆ. ಸೊ ಇದನ್ನ ನೋಡಿಲ್ಲ ಅಂದರೆ ಈ ವಿಡಿಯೋನ ಮೊದಲು ನೋಡ್ಕೊಂಡು ಬನ್ನಿ. ನೋಡಿ, ಈಗ ನೆಕ್ಸ್ಟ್ ಸ್ಟೆಪ್ಗೆ ನಾನು ಈಗ ನೆಕ್ಸ್ಟ್ ಯೆಲ್ಲೋ ಕಲರ್ ದಾರ ತೊಗೊಂಡಿದ್ದೀನಿ, ತುದಿಗೆ ನಾಟ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಈಗ ಸ್ಲಾಂಟಿಂಗ್ ಆರ್ಚ್ದ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಈಗ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶಿಯಿಂದ ನಾನು ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಮತ್ತೆ ಈಗ ಒಂದು ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಸ್ಲ್ಯಾಂಟಿಂಗ್ ಆರ್ಚ್ದು ಟಿಪ್ ಮೇಲೆ ಒಂದು ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ಇದನ್ನ ಲೂಸಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ನೀವು, ಇಲ್ಲ ಅಂತಂದರೆ ಎಲ್ಲ ಸುಕ್ಕಾದಂಗೆ ಆಗುತ್ತೆ ಡಿಸೈನ್. ನೋಡಿ, ಈ ಥರ ಒಂದು ಡಬಲ್ ಕ್ರೋಶೆ ಹಾಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕ್ಕೊಂಡೆ. 2 ಚೈನ್ ಆದಮೇಲೆ ಇಲ್ಲೂ ಕೂಡ ಈಗ ಹಾಕಿರೋ ಡಬಲ್ ಕ್ರೋಶೆ ಮೇಲೆ ಮತ್ತೆ ಡಬಲ್ ಕ್ರೋಶೆಸ್ ಹಾಕ್ತಾ ಹೋಗ್ತೀನಿ. ಮೊದಲಿಗೆ ಏನು ಹಾಕಿದ್ರಲ್ಲ ಲಾಸ್ಟ್ ಡಿಸೈನ್ ಅದೇ ಥರನೇ ಇದೆ, ಬಟ್ ಇದು ಒಂಚೂರು ಡಿಫ್ರೆನ್ಸ್ ಇದೆ. ನೋಡಿ, ಈಗ 2 ಸಲ ಆಯಿತು. 3ನೇ ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಒಟ್ಟಿನಲ್ಲಿ ನೀವು ಬೇಸ್ ಡಬಲ್ ಕ್ರೋಶೆ ಏನಿರುತ್ತಲ್ಲ ಅದು ಫಿಲ್ ಆಗೋವರೆಗೂ ಹಾಕಬೇಕು. ಈಗ ನಾನು ಇಲ್ಲಿ 4ನೇ ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ 4 ಡಬಲ್ ಕ್ರೋಶೆ ಆಯಿತು. ಸೊ ಇಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ, 5ನೇ ಡಬಲ್ ಕ್ರೋಶೆ. ನೋಡಿ, ಇಷ್ಟ ಆದಮೇಲೆ ಈಗ ಮತ್ತೆ ನೆಕ್ಸ್ಟು ಸ್ಲ್ಯಾಂಟಿಂಗ್ ಆರ್ಚ್ದು ಟಿಪ್ ಮೇಲೆ ಮತ್ತೆ ಒಂದು ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಒಂದೊಂದು ಸ್ಲ್ಯಾಂಟಿಂಗ್ ಆರ್ಚ್ದು ಮಧ್ಯದಲ್ಲಿ ಒಂದೊಂದು ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ. ಇದು ತುಂಬ ಸಿಂಪಲ್ ಆಗಿದೆ. ನೀವು ಮೊದಲನೇ ಡಿಸೈನ್ 1 ಅವರಲ್ಲಿ ಮುಗಿಸಿದ್ರೆ ಇದನ್ನು ಕೂಡ ಇನ್ನೊಂದು ಅವರಲ್ಲಿ ಮುಗಿಸ್ಬಿಡ್ಬೋದು. ಎರಡೂ ಸೇರಿ ಟೋಟಲಾಗಿ 2 ಅವರಲ್ಲಿ ಈ ಡಿಸೈನ್ ಕಂಪ್ಲೀಟಾಗಿ ಮುಗಿಸ್ಬಿಡ್ಬೋದು. ಇದಲ್ಲದೆ ನನ್ನ ಚಾನಲಲ್ಲಿ ಇನ್ನೂ ಸುಮಾರು ಕುಚ್ ವೀಡಿಯೋಸ್ ಇದೆ, ಅದು ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ, ತುಂಬ ಚೆನ್ನಾಗಿದೆ. ಹಾಗೆ ನಾನೀಗ ಒಂದು ಆಶಾ ಷಣ್ಮುಖ ಲಾಕ್ಸ್ ಅಂತ ಲಾಕ್ ಚಾನಲ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಅಲ್ಲೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಇದೆ. ಸೊ ಆ ಚಾನಲ್ನು ಒಂದ್ಸಲ ವಿಸಿಟ್ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಆ ಚಾನಲ್ನು ಕೂಡ ಈ ಚಾನಲ್ ನನಗೆ ಸಪೋರ್ಟ್ ಮಾಡಿ ಅಂತ ನಿಮ್ಗೆ ಕೇಳ್ತಾ ಇದ್ದೀನಿ. ಇದು ಕೂಡ ಇದೇ ಥರ ಡಿಸೈನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಮೊದಲು ಒಂದು ಡಬಲ್ ಕ್ರೋಶೆ ಬರುತ್ತೆ, ಆ ಡಬಲ್ ಕ್ರೋಶೆ ಮೇಲೆ 2 ಚೈನ್ ಆದಮೇಲೆ 5 ಸಲ ಡಬಲ್ ಕ್ರೋಶೆ ಬರುತ್ತೆ. ಸೊ ಇದೇ ಥರ ನೀವು ಎಲ್ಲೂ ಲಾಕ್ ಮಾಡಬೇಕು ಅಂತಿಲ್ಲ. ನೆಕ್ಸ್ಟ್ ಸ್ಲ್ಯಾಂಟಿಂಗ್ ಆರ್ಚ್ಡ್ ಟಿಪ್ಗೆ ಒಂದೊಂದು ಡಬಲ್ ಕ್ರೋಶೆ ಹಾಕ್ಕೊಂಡು ನೆಕ್ಸ್ಟ್ ಮಾಡ್ತಾ ಹೋಗೋದು ಅಷ್ಟೇ. ತುಂಬ ಚೆನ್ನಾಗಿದೆ ಈ ಡಿಸೈನು. ತುಂಬ ನಿಮ್ಮದು ಸೀರೆ ಏನಾದ್ರು ಡಬಲ್ ಕಲರ್ ಇದ್ದರೆ ಈ ಥರ ಡಬಲ್ ಕಲರ್ ಯೂಸ್ ಮಾಡಿಕೊಂಡು ಹಾಕಿದರೆ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ. ಒಂದ್ಸಲ ಈ ಡಿಸೈನ್ನ ಟ್ರೈ ಮಾಡಿ ಹೇಗೆ ಮಾಡಿದ್ರಿ ಅಂತ, ನಿಮಗೆ ಯಾವ ಥರ ಡಿಸೈನ್ ಬಂತು ಅಂತ ಒಂದ್ಸಲ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ಗಳಿಂದ ನಾನು ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ. ಹಾಗೆ ನಿಮಗೇನಾದರೂ ಮೆಹಂದಿ ಎಲ್ಲ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಮೆಹಂದಿ ಕ್ಲಾಸಸ್ ಕೂಡ ಇದೆ ನನ್ನ ಚಾನಲಲ್ಲಿ. ಒಂದು 23 ವೀಡಿಯೋಸ್ ಇದೆ ಮೆಹಂದಿ ಕ್ಲಾಸ್ದು. ಒಂದೊಂದಾಗಿ ನೋಡ್ತಾ ಹೋದರೆ ನೀವು ಕಂಪ್ಲೀಟಾಗಿ ಬ್ಯೂಟಿಫುಲಿ ಮೆಹಂದಿ ಹೇಗೆ ಹಾಕ್ಬೋದು ಅಂತೆಲ್ಲ ಕಲಿಬೋದು. ಅದಲ್ಲದೆ ತುಂಬ ಕುಕ್ಕಿಂಗ್ ವೀಡಿಯೋಸ್ ಇದೆ. ಹಾಗೆ ಇನ್ನೂ ಸೀರೆಕುಚ್ಚು ವೀಡಿಯೋಸ್ ನಾನು ಹೇಳ್ದಂಗೆ ತುಂಬಾ ಇದೆ. ಸೀರೆಕುಚ್ಚು ವೀಡಿಯೋಸೇ ಜಾಸ್ತಿ ಇರೋದು ನನ್ನ ಚಾನಲಲ್ಲಿ. ಸೊ ಒಂದ್ಸಲ ಎಲ್ಲನೂ ನೋಡ್ಕೊಂಡು ಬನ್ನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ತುಂಬ ಡಿಫ್ರೆಂಟಾಗಿ ಯೂನಿಕ್ ಆಗಿರೋ ಕುಚ್ಚು ಡಿಸೈನ್ಸ್ ಇದೆ. ನೋಡಿ, ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.